ವಿಘ್ನವಿಟ್ಟೂರವನ್ನು ದೂರ ಮಾಡಿಕೊಂಡು ಬರುವಂತಹ ವಿಘ್ನೇಶ್ವರ ದೇವರನ್ನು ಮುಂದಿಟ್ಟುಕೊಂಡು ಸನ್ನಿಧಾನದಲ್ಲಿ ರಾಜ್ಯಭಾರ ಮಾಡಿಕೊಂಡು ಬರುವಂತಹ ಕನ್ನಾರು ದುರ್ಗಾ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಂಡು ಪಂಚಪರಿವಾರ ಶಕ್ತಿಗಳನ್ನು ಮುಂದಿಟ್ಟುಕೊಂಡು ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ಇರುವಂತಹ ದುರ್ಗಾ ಪರಮೇಶ್ವರ ಅಮ್ಮನವರ ಸನ್ನಿಧಾನ 10 ಸಮಸ್ತರು ಭಗವಂತ ಭಕ್ತರ ವಿಘ್ನೇಶ್ವರೆಲ್ಲ ಮಾಡುವಂತಹ ಭಕ್ತಿಪೂರ್ವಕವಾದ ಪ್ರಾರ್ಥನೆ. ಏನು ಅನಾದಿ ಕಾಲದ ಕಟ್ಟು ಪ್ರಕಾರ ಸೃಷ್ಟಿ ಸ್ಥಿತಿ ಲಯಕಾರರಾಗಿರುವಂತಹ ತ್ರಿಮೂರ್ತಿಗಳ ಅಂಶದಿಂದ ಉದ್ಭವಿಸಿಕೊಂಡು ಬಂದಂತಹ ಶಕ್ತಿ ದುಷ್ಟರಕ್ಕಸರ ವಧಿಸುವಂತಹ ಕಾಲದಲ್ಲಿ ಚಂಡಿ, ಚಾಮುಂಡಿ, ದುರ್ಗಿ, ಧೂಮಾವತಿ, ಮಾರಿ, ಮಾಂಕಾಳಿ, ಕೋಮಲೆ ಎನ್ನುವಂತಹ ಬಗೆ ಬಗೆ ರೂಪವನ್ನು ಧಾರಣೆ ಮಾಡಿಕೊಂಡು ಹಲವಾರು ಜಾಗದಲ್ಲಿ ಕೆಲವಾರು ಹೆಸರನ್ನು ಇಟ್ಟುಕೊಂಡು ದೇವಾಲಯದಲ್ಲಿ ದೇವಿ ಸ್ವರೂಪಳಾಗಿ, ದೈವಾಲಯದಲ್ಲಿ ದೈವ ಸ್ವರೂಪಳಾಗಿ, ಕಟ್ಟೆಯಲ್ಲಿ ಮಮ್ಮಯ್ಯಾಗಿ ಈ ಒಂದು ಗರ್ಭಗುಡಿಯಲ್ಲಿ ದುರ್ಗಾ ಪರಮೇಶ್ವರಕ್ಕೆ ನೆಲೆಯಾಗಿದ್ದಂತಹ ಸನ್ನಿಧಾನ ಇರುವಂತಹ ತಾಯಿಯನ್ನು ಇವತ್ತಿನ ದಿನ ವಿಶೇಷವಾಗಿ 10 ಸಂವತ್ಸರ ಪ್ರಾರ್ಥನೆ ಮಾಡುವಂತಹ ಪುಣ್ಯಕಾಲ. ತಾಯಿ 10 ಸಂವತ್ಸರ ಮಾಡುವಂತಹ ಪುಣ್ಯಕಾಲದಲ್ಲಿ ವಿಷಾಮೂತ, ದಶ, ದೋಷ, ದಿನ್ನಮಂಡ, ಜಯಾಪಜ ಎನ್ನುವಂತಹ ವಿಚಾರ ಇರಲಿಕ್ಕಿತ್ತು. ಏನಾದರೂ ವಿಷಯಗಳಿಗೆ ಸನ್ನಿಧಾನದಲ್ಲಿ ಹಾಕಿಕೊಂಡು ಅಮೃತಗಳಿಗೆ ತಾಯಿಯ ತಗೊಂಡಲ್ಲಿ ಪ್ರತಿಭೂಣ
ನಾಂಗನೆ ಸಮಸ್ತ ಭಕ್ತಾದಿ ತಂತ್ರಿಗಳೇ, ಜಗತ್ತಿಗೆ ಜಗಜ್ಜನಿನ ನಾನು. ಆಯಾಯ ಸ್ಥಳ ಭಾಗದಲ್ಲಿ ಆಯಾಯ ನಾಮಾಂಕಿತದಲ್ಲಿ ನೆಲೆಸಿ ಆಯಾಯ ರೂಪದ ಸೇವೆಯನ್ನು ಪಡೆದುಕೊಂಡು ಬಂದಂತ ಇತಿಹಾಸ. ಈ ಒಂದು ಪುಣ್ಯದ ಮಣ್ಣಲ್ಲಿ ಅನಾದಿ ಕಾಲದಿಂದಲೂ ಜನ್ಮಾದಿ ಕಾಲದಿಂದಲೂ ನಾನು ನೆಲೆಸಿದ ಲೆಕ್ಕಾಚಾರ. ಒಂದು ಗಳಿಗೆಯಲ್ಲಿ 2 ಕುಟುಂಬದವರು ನನ್ನ ಆರಾಧನೆ ಮಾಡಿಕೊಂಡು ಬಂದಂತ ಇತಿಹಾಸ. ಕಾಲದಲ್ಲಿ ಈ ಮಣ್ಣು ಬಿಟ್ಟು ಲೆಕ್ಕಾಚಾರ. ಇವತ್ತಿನ ದಿವಸ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸದ್ಭಕ್ತರನ್ನು ಒಗ್ಗೂಡಿಸಿಕೊಂಡು ನೂತನವಾದಂತಹ ಆಲಯವನ್ನು ನಿರ್ಮಿಸಿ ಇದನ್ನು ಮಾಡಿದಂಥ ವಿಚಾರ ಅಲ್ವಾ? ಮಾಡಿದಂತಹ ಸೇವಾಗವನ್ನು ಸಾನ್ನಿಧ್ಯ ಮೈದುಂಬಿಸಿಕೊಳ್ಳಬೇಕು. ಮುಂದೆ ನಂಬಿಕೊಂಡು ಬಂದಂತಹ ಸಂತರಿಗೆ ಯಾವುದೇ ರೂಪದ ಕುಂದು ಕೊರತೆ ಭಿನ್ನಮತ ಬಾರದಾಗಿ ಮಾಯನ ಅನುಗ್ರಹ ಕೊಟ್ಟು ನಡೆಸಿಕೊಡ್ಬೇಕು ಅನ್ನುವಂಥ ಭಕ್ತಿ ಒಂದು ಪ್ರಾರ್ಥನೆ ಅಲ್ವಾ? ಮತ್ತೆ ತಂತ್ರಿಗಳೇ, ಸದ್ಭಕ್ತ ವರ್ಗದವರು ಕೊಟ್ಟಂತ ಸೇವೆ ಸಾನ್ನಿಧ್ಯ ಮಾಯ ನಾನು ಮೈದುಂಬಿಸಿಕೊಂಡಿದ್ದೇನೆ ಅನ್ನುವಂಥ ವಿಚಾರದಲ್ಲಿ ಪ್ರಥಮ ರಾಶಿ ಕೊಟ್ಟವಳು. ಆ ರೀತಿಯಲ್ಲಿ ಇವತ್ತು ಮಾಡಿದಂಥ ಸೇವೆ ಸಾನ್ನಿಧ್ಯ ನಾನು ಪರಿಪೂರ್ಣತೆಯಲ್ಲಿ ಸ್ವೀಕಾರ ಮಾಡಿಕೊಂಡು ನಂಬಿಕೊಂಡು ಭಕ್ತರು ಅವರವರ ಮನ ಬಯಕೆಗೆ ಹೇಳಿದ ಮಾರ್ಗದಷ್ಟು ಲೋಕವಾದಿ ಭಾರತಾಗಿ ಅನುಗ್ರಹ ಜೊತೆಗೆ ಕಾಲಕಾಲಕ್ಕೆ ಆಗುವಂಥ ಸೇವೆಯನ್ನು ಅತಿ ವಿಜೃಂಭಣೆ ಪೂರ್ವಕವಾಗಿ ನಾನು ಮಾಡಿಕೊಡ್ತೇನೆ, ಅನುಗ್ರಹ ಕೊಟ್ಟ. ಒಂದು ವಿಚಾರ, ಇವತ್ತು ಹೊತ್ತುಗಳಿಗೆಯಲ್ಲಿ ನನ್ನ ಆರಾಧನೆ ಅನ್ನುವಂಥ ವಿಚಾರ ಬರೆದು ಬಿಟ್ಟಂಥ ಲೆಕ್ಕಾಚಾರ ಕಾಲದಲ್ಲಿ ಏನೋ ಗ್ರಾಮಕ್ಕೆ ಮನವರಿಕೆ ಮಾಡಿಕೊಂಡು ಭಕ್ತರನ್ನೆಲ್ಲ ಒಗ್ಗೂಡಿಕೊಂಡು ಸಾನ್ನಿಧ್ಯ ರಚಿಸಿಕೊಂಡು ಬೇಕಾದಂಥ ರೂಪದಲ್ಲಿ ಕಷ್ಟ ಕಾರ್ಯ ಆಗಿದೆ. ಸರಿ, ಹೇಗೆ ಮುಂದುವರಿಸಿದ್ದು ನೋಡಿ, ನಾನು ಕೇಳಿದಂಥ ಲೆಕ್ಕಾಚಾರ ನೀವೆಣಿಸಿದಕ್ಕಿಂತ ಉನ್ನತ ಮಟ್ಟದಲ್ಲಿ ಶಿಲಾಮಯ ಗುಡಿಗೊಬ್ಬರ ನಾನು ಮಾಡಿಸಿಕೊಂಡಿದ್ದೇನೆ. ಇಟ್ಟಿದ್ದೀರಿ ಒಂದು ಪೀಠ ಅಲ್ವಾ? ಸಾಕ ನಿಮಗೆ? ನಾನು ಕೇಳ್ತೇನೆ, ಮೇಲತಂತ್ರಿಗಳೇ, ಇಟ್ಟಂತ ಪೀಠ ಮಾತ್ರ ದಿನನಿತ್ಯ ಏನು ಆರಾಧನೆ ಮಾಡ್ತಾರೆ ಇವರು. ನಾನು ತಾಯಿ ದಿನದ ಸೇವೆ ಮಾಡಿಕೊಂಡು ಬಂದಂತ ಲೆಕ್ಕಾಚಾರ ಹೇಗೆ ಮಾಡಿಕೊಂಡು ಬರ್ತೀರಿ? ಬ್ರಹ್ಮಕುಲದವರ ಹತ್ರ ಮಾಡ್ತೀರೋ ಅಥವಾ ಪೂರ್ವ ಕಟ್ಟುಪಾಡು ಸಂಪ್ರದಾಯದ ಲೆಕ್ಕಾಚಾರದಲ್ಲಿ ನೀವು ಮಾಡ್ತೀರಿ? ಹಿರಿಯರು ಹೇಗೆ ಮಾಡಿಕೊಂಡು ಬಂದಿದ್ದಾರೆ ವಾರ್ಷಿಕ ನೇಮೋತ್ಸವ ಬ್ರಹ್ಮತ್ವದ ನಿತ್ಯ ಪೂಜೆಗಳನ್ನು ನಿತ್ಯ ಪೂಜೆಗೆ ದಿನನಿತ್ಯದ ಸೇವೆ ನವರಾತ್ರಿ ಲೆಕ್ಕಾಚಾರ ಹೇಳಿದ್ದೆ ನಾವು. ಯಾರು ನನ್ನ ಸೇವೆ ಮಾಡಲಿಕ್ಕೆ ಅನ್ನುವಂಥ ವಿಚಾರ ಮಾಡಿಕೊಂಡು ಬಂದವರು ಯಾರು? ಯಾವ ಪೂಜೆ ಸಂಕ್ರಾಂತಿ ಕಟ್ಟೆಯಲ್ಲಿ ಮಾಡುವಂಥದ್ದು ಯಾರು ಆನುವಂಶಿಕವಾಗಿ ಮಾಡಿಕೊಂಡು ಬಂದವರು ಸರಿ. ದಿನನಿತ್ಯ ನನ್ನ ಸೇವೆ ಮಾಡಿಕೊಂಡು ಬರ್ತೀವಿ ಅನ್ನುವಂಥ ತೀರ್ಮಾನ. ದಿನನಿತ್ಯದ ಸೇವೆ ಶುಕ್ರವಾರ ಮಾತ್ರ. ನಾನು ನಿತ್ಯ ಸ್ವರೂಪಿ, ನಿತ್ಯ ಆರಾಧನೆ ಮಾಡಿಕೊಂಡು ಬಂದ ಲೆಕ್ಕಾಚಾರ. ಕಲಶ ಇಟ್ಟ ಬಳಿಕ ಒಂದು ರಾತ್ರಿ ಒಂದು ಅಲ್ವಾ ಜಲ ವಿಸರ್ಜನೆ ಆಗಿ ಪುನಃ ಕಲಶ ಇಟ್ಟು ಪುನಃ ದಿನದ ಬೆಳಿಗ್ಗೆಯಲ್ಲಿ ಆರಾಧನೆ ಆಗಬೇಕು. ಇದನ್ನು ತಪ್ಪಿದಲ್ಲಿ ಗ್ರಾಮಕ್ಕೆ ಕಂಟಕ ಆಗ್ತದೆ. ದಿನನಿತ್ಯ ನನ್ನ ಅಲ್ಲ, ನಾನು ಇದ್ದದ್ದು ಹೇಳ್ಬೇಕಾಗ್ತದಲ್ವಾ? ಒಂದೇ ನಿಮ್ಮ ನಿರ್ಧಾರ ನೀವು ಮುಂದುವರಿಸಿ ಅಥವಾ ನಾನು ಕೊಡುವ ತೀರ್ಮಾನಕ್ಕೆ ನೀವು ಪರಿಪಾಲನೆ ಮಾಡಬೇಕು. ಗ್ರಾಮ ಉಂಟಲ್ವಾ? ಗ್ರಾಮ ಉಂಟಲ್ವಾ? ಸಂಪ್ರದಾಯಕ್ಕೆ ಅನುಗ್ರಹ ಮಾಡಿಕೊಡ್ಬೇಕು ಅಂತ ಹೇಗೆ ಹಿಂದಿನ ಸಂಪ್ರದಾಯ ಕೂಡ ಹಾಗೆ ನಡ್ಕೊಳ್ಳಿಕ್ಕೆ ನನಗೆ ಅಪ್ಪಣೆ ಕೊಡಿ. ನಾನು ಕೇಳ್ತೇನೆ, ಕಲಶ ಇಟ್ಟು ಆರಾಧನೆ ಮಾಡ್ತೀರಾ ಶುಕ್ರವಾರ?